ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಸಂಗ್ರಹ ಭಾಗವತ ಮತ್ತು ರಾಮಾಯಣ ಮತ್ತು ಭಾರತದ ಮಹಾಪುರುಷರು ಎನ್ನುವ 2 ಕೃತಿಗಳು ಲೋಕಾರ್ಪಣೆಗೊಳ್ತಾ ಇದೆ. ಅನ್ನಪೂರ್ಣ ಪಬ್ಲಿಕೇಶನ್ ಹೌಸ್ ಮತ್ತು ನಿರಂತರ ಈ 2 ಪ್ರಕಾಶನ ಸಂಸ್ಥೆಗಳು ಈ ಕೃತಿಗಳನ್ನು ಹೊರತರ್ತಾ ಇದೆ. ಮಹಾಪುರುಷನ ಕುರಿತಾದ 1-2 ನಿಮಿಷದ ವಿಶೇಷ ಚಿತ್ರಣ, ವಿಶೇಷ ಸಾಕ್ಷ್ಯ ಚಿತ್ರ. ಮಲ್ಲೇಪುರಂ ಜಿ ವೆಂಕಟೇಶ ಜ್ಞಾನ, ಸಂಸ್ಕೃತಿ ಮತ್ತು ಸಾಹಿತ್ಯದ ಮಹಾಯ. ಕರ್ನಾಟಕದ ಜ್ಞಾನ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಮಹಾನ್ ವಿದ್ವಾಂಸರಲ್ಲಿ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ ಅವರು ಪ್ರಮುಖರು. 1952 ಜೂನ್ 5ರಂದು ಬೆಂಗಳೂರು ಗ್ರಾಮಾಂತರದ ಹೆಬ್ಬಗೋಡಿಯಲ್ಲಿ ಗಂಗಯ್ಯ ಮತ್ತು ವೆಂಕಟಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ಅವರು ಬಾಲ್ಯದಿಂದಲೇ ಕನ್ನಡ ಮತ್ತು ಸಂಸ್ಕೃತದ ಆಕರ್ಷಿತರಾದರು. ಸಿದ್ಧಗಂಗೆಯಲ್ಲಿ ಸಂಸ್ಕೃತ ಹಾಗೂ ಕನ್ನಡದ ಅಧ್ಯಯನ ನಡೆಸಿ ಅನೇಕ ಹಿರಿಯ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಕಾವ್ಯ, ಅಲಂಕಾರ ಶಾಸ್ತ್ರ ಮತ್ತು ವೇದಗಳನ್ನು ಆಳವಾಗಿ ಅಭ್ಯಾಸ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಉನ್ನತ ಸಾಧನೆಯೊಂದಿಗೆ ಗಳಿಸಿ ಸಂಸ್ಕೃತದಲ್ಲಿಯೂ ಸ್ನಾತಕೋತ್ತರ ಪದವಿಯನ್ನು ಪಡೆದ ಅವರು ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ರೀಡರ್, ನಿರ್ದೇಶಕ, ಡೀನ್ ಹಾಗೂ ರಿಜಿಸ್ಟ್ರಾರ್ ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದರು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅವರು ಕನ್ನಡ ಸಾಹಿತ್ಯದ ಪ್ರಸಾರ ಮತ್ತು ಪ್ರಕಾಶನಕ್ಕೆ ಮಹತ್ವದ ಕೊಡುಗೆ ನೀಡಿದರು. 2008ರಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿಯಾಗಿ ನೇಮಕಗೊಂಡು 2010ರಲ್ಲಿ ಅದರ ಪ್ರಥಮ ಕುಲಪತಿಯಾಗಿ ಜವಾಬ್ದಾರಿ ವಹಿಸಿದರು. ದೇವರು, ತರಾಸು, ಶಂಭಾ ಜೋಶಿ ಸೇರಿದಂತೆ ನಾಡಿನ ಅನೇಕ ಮಹಾನ್ ವಿದ್ವಾಂಸರೊಂದಿಗೆ ನಿರಂತರ ಸಂಪರ್ಕ ಹೊಂದಿದ ಮಲ್ಲೇಪುರಂ ರವರು ಸಂಸ್ಕೃತ, ಪುರಾಣ, ವೇದ, ಉಪನಿಷತ್ತು, ಕಾವ್ಯಶಾಸ್ತ್ರ, ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಕುರಿತು ಅಧ್ಯಯನ ನಡೆಸಿದ್ದಾರೆ. ಶಂಭಾ ಅಧ್ಯಯನ, ಅರಿವಿನ ಕಥನ, ಸಾಹಿತ್ಯ ಚಿಂತನೆ, ನೆನಪಿನ ಒಂದು ಅಧ್ಯಯನ, ಕೃತಿ ಕಥನ, ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ, ದೇವರು ರವರ ಸಮಗ್ರ ಕಾದಂಬರಿಗಳು, ದೇವರು ಹೇಳಿದ ಮಕ್ಕಳ ಕಥೆಗಳು, ದೇವರು ರವರ ಸಂಗ್ರಹ ಭಾಗವತ, ದೇವರು ರವರ ರಾಮಾಯಣ ಮತ್ತು ಮಹಾಭಾರತದ ಮಹಾಪುರುಷರು, ಹಾಗೆಯೇ ದೇವರು ಲೋಕಕಥನ ಸೇರಿದಂತೆ 80ಕ್ಕೂ ಹೆಚ್ಚು ಕೃತಿಗಳ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಶಂಭಾ ಜೋಶಿಯವರ ಸಮಗ್ರ ಸಾಹಿತ್ಯವನ್ನು ಸಂಪಾದಿಸಿ ಪ್ರಕಟಿಸಿದ ಅವರ ಕಾರ್ಯ ಅಪೂರ್ವವಾದುದು. ಅವರ ವಿದ್ವತ್ತು ಮತ್ತು ಸಾಹಿತ್ಯದ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ. ವಿದ್ವಾಂಸರಾಗಿ, ಶಿಕ್ಷಕರಾಗಿ, ಲೇಖಕರಾಗಿ, ಸಂವಾದಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಅವರು ಸಲ್ಲಿಸಿರುವ ಸೇವೆ ಕನ್ನಡ ನಾಡಿನ ಅಮೂಲ್ಯ ಸಾಂಸ್ಕೃತಿಕ ಸಂಪತ್ತು. ಜ್ಞಾನವನ್ನು ಬದುಕಾಗಿಸಿಕೊಂಡು, ಸಾಹಿತ್ಯವನ್ನು ಸೇವೆಯಾಗಿಸಿಕೊಂಡು, ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುತ್ತಿರುವ ಶಾಸ್ತ್ರ ಚೂಡಾಮಣಿ ಶ್ರೀಯುತ ಮಲ್ಲೇಪುರಂ ಜಿ ವೆಂಕಟೇಶ ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ಸಾಹಿತ್ಯವನ್ನೇ ಶಕ್ತಿಯಾಗಿಸಿಕೊಂಡ ಒಬ್ಬ ದಿವ್ಯ ಚೇತನ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ. ಸಂಗ್ರಹ ಭಾಗವತ ಮತ್ತು ರಾಮಾಯಣ ಮತ್ತು ಭಾರತದ ಮಹಾಪುರುಷರು 2 ಕೃತಿಗಳನ್ನ ಸಂಪಾದನೆ ಮಾಡಿರೋರು ನಮ್ಮ ಶಾಸ್ತ್ರ ಚೂಡಾಮಣಿ ಬಹುಶ್ರುತ ವಿದ್ವಾಂಸರು ಪ್ರೊಫೆಸರ್ ಮಲ್ಲೇಪುರಂ ಗುರುಗಳು. ಆತ್ಮೀಯ ಬಂಧುಗಳೇ, ಈ ಒಂದು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ನಾವೆಲ್ಲರೂ ಇದ್ದೇವೆ. ಕೃತಕ ಬುದ್ಧಿಮತ್ತೆಯಿಂದ ಗುರುಗಳ ಬದುಕಿನ ಎಲ್ಲ ಭವ್ಯ ನೆನಪುಗಳನ್ನ ಕಟ್ಟಿಕೊಟ್ಟಂತಹ ಈ ತಂಡಕ್ಕೆ ಒಂದು ಚಪ್ಪಾಳೆ. ಪ್ರೊಫೆಸರ್ ಮಲ್ಲೇಪುರಂ ಮಾಡ್ತಾರೆ. ಇದೊಂದು ಸುಂದರ ಸಂಜೆ. ಸಾಹಿತ್ಯದ ಸತ್ಸಂಗದಿಂದ ಇವರೆಲ್ಲರೂ ಕನ್ನಡ ತಾಯಿ ಭುವನೇಶ್ವರಿಗೆ ವಿಶೇಷವಾದ ಕೊಡುಗೆಗಳನ್ನ ನೀಡ್ತಾ ಬಂದಂತಹ ಸಾಧಕರು. ಈ ಸಂದರ್ಭವನ್ನ ಸಾಕ್ಷೀಕರಿಸಲಿಕ್ಕಾಗಿ ತಾವೆಲ್ಲರೂ ಆಗಮಿಸಿದ್ರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ನಮಸ್ಕಾರಗಳು, 2 ಕೈ ಜೋಡಿಸಿ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ನಿರಂತರ ಪ್ರಕಾಶನ ಮತ್ತು ಅನ್ನಪೂರ್ಣ ಪಬ್ಲಿಕೇಶನ್ಸ್ ಹೌಸ್ ಕನ್ನಡ ಸಾರಸ್ವತ ಲೋಕಕ್ಕೆ ವಿಶೇಷವಾದ ಕೊಡುಗೆಗಳನ್ನ ನೀಡುತ್ತಾ ಬಂದಿದೆ. 500ಕ್ಕೂ ಅಧಿಕ ಕೃತಿಗಳನ್ನ 2 ಪ್ರಕಾಶನ ಸಂಸ್ಥೆಗಳು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿರುವುದಿಲ್ಲ. ಇದು ಬಹಳ ಮೆಚ್ಚುವಂತಹ ಅದ್ಭುತವಾದ ಕೆಲಸ. ಈ ಕೆಲಸವನ್ನ ಮಾಡಿದಂತಹ 2 ಯುವಕರು, ಒಬ್ಬರು ಜಗಟ ಪ್ರವೀಣ್ ರವರು, ಮತ್ತೊಬ್ಬರು ಸುರೇಶ್ ರವರು, ಅವರಿಗೆ ಒಂದು ಗೌರವಪೂರ್ವಕ ಚಪ್ಪಾಳೆ ನೀಡುತ್ತಾರೆ.
ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಈ ಸುಂದರ ಸಂಜೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಬಂದ್ರೆ ಸಾಕ್ಷೀಕರಿಸೋಣ ತಮ್ಮ ಜೋರು ಚಪ್ಪಾಳೆ. ಭಾಗವತವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಸುಲಲಿತವಾಗಿ ಅದನ್ನ ಅರ್ಥೈಸಿಕೊಂಡು ಹೃದಯದ ಭಾಷೆಯಿಂದ ಅದನ್ನ ಓದ್ತಾ ಮನನ ಮಾಡಿಕೊಂಡು ನಮ್ಮ ಬದುಕನ್ನ ಭಾವನಗೊಳಿಸಿಕೊಳ್ಳಕ್ಕೆ ಇರ್ತಕ್ಕಂಥ ಮಾರ್ಗವನ್ನ ನೀಡಿದ್ದಾರೆ ಪ್ರೊಫೆಸರ್ ಮಲ್ಲೇಪುರಂ ಗುರುಗಳು. ಇಂದು ಈ ಸಂಗ್ರಹ ಭಾಗವತ ಮತ್ತು ಮಹಾಪುರುಷರು ಈ ಎರಡು ಕೃತಿಗಳನ್ನ ಲೋಕಾರ್ಪಣೆ ಮಾಡುವ ಒಂದು ಅವಕಾಶವನ್ನ ನನಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಲ್ಲೇಪುರಂ ವೆಂಕಟೇಶ್ವರರಿಗೆ ನಾನು ಆಭಾರಿಯಾಗಿದ್ದೇನೆ. ಇದೊಂದು ನನಗೆ ಸಂದ ಗೌರವ ಮತ್ತು ಹೆಮ್ಮೆಯ ವಿಷಯ. ನಮ್ಮ ಇಡೀ ಭಾರತೀಯ ಸಂಸ್ಕೃತಿ ಈ 3 ಪುಸ್ತಕಗಳಲ್ಲಿ ದುರಾದೃಷ್ಟವಶಾತ್ ಇದರ ಮೂಲ ಪುಸ್ತಕಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿದೆ. ಕೆಲವೇ ಮಂದಿ ಈ ಸಂಸ್ಕೃತವನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆದಿಕವಿ ವಾಲ್ಮೀಕಿ ಬರೆದಂತಹ ರಾಮಾಯಣ ಅಂತ, ವ್ಯಾಸರ ಬಂದಂತಹ ಭಾರತ ಅಂತ. ಅಲ್ಲಿಗೆ ನಿಂತು ಹೋಗುತ್ತೆ. ಅವ್ರು ಏನ್ ಹೇಳಿದ್ದಾರೆ ಗೊತ್ತಿಲ್ಲ. ಓದಕ್ ಹೋದ್ರೆ ಸಂಸ್ಕೃತ, ಬಹುಶಃ ಅದು ವಾಲ್ಯೂಮ್ಸ್ ಇರಬೇಕು ಅಂತ ಕಾಣುತ್ತೆ. ಅವತ್ತಿನ ಜೀವನ ಶೈಲಿ ಆಸಕ್ತಿ ಹೇಗಿತ್ತೋ ನಮಗ್ ಗೊತ್ತಿಲ್ಲ. ನಾವು ಜೀವನದಲ್ಲಿ ನೋಡಿದ್ದೇನಪ್ಪ ಅಂತಂದ್ರೆ, ಮಾತಾಡೋದು ಬಿಟ್ಟು ಇದನ್ನ ಓದತಕ್ಕಂಥ ಆಸಕ್ತಿ ನಮ್ಮಲ್ಲಿ ಯಾರು ಇಲ್ಲ. ಓದಬೇಕು ಅಂದ್ರೆ ಸಮಯವೂ ಇಲ್ಲ. ಆದರೆ ಅಂದಿನಿಂದ ಇಲ್ಲಿವರೆಗೆ ಈ ಸಂಸ್ಕೃತಿಯನ್ನು ಉಳಿಸುವ ಉದ್ದೇಶದಿಂದ ಹಲವಾರು ಪುಸ್ತಕಗಳು ಈ ವಿಷಯದ ಬಗ್ಗೆ ಬಂದಿದೆ. ಬಹುಶಃ ಆ ರೀತಿ ನಾವು ಸಂಸ್ಕೃತಿಯನ್ನ ಈ ಸಾಹಿತಿಗಳು ಉಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಇಡೀ ಸಮಾಜ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ನೀವು 8 ವಾಲ್ಯೂಮು 10 ವಾಲ್ಯೂಮ್ ಬರೆದ್ರೆ ಆ ಕಡೆ ನೋಡಕ್ಕೂ ಹೋಗಲ್ಲ. ಅದು ಲೈಬ್ರರಿನಲ್ಲಿ ಇರಬೇಕಲ್ಲ. ಓದಬೇಕು ಅಂತ ಆಸಕ್ತಿನೂ ಇಲ್ಲ, ಸಮಯವೂ ಇಲ್ಲ, ಭಯ. ಆದ್ರೂ ಸಹ ಈ ರಾಮಾಯಣ, ಮಹಾಭಾರತ, ಭಾಗವತದ ಕಥೆಗಳು ಸ್ವಲ್ಪ ನಮ್ಮಲ್ಲಿ ಉಳ್ಕೊಂಡಿದೆ. ಯಾರೋ ತಿಳಿದವ್ರು ಹೇಳಿದ್ದೋ, ಈ ಟಿವಿ ಬಂದ್ಮೇಲೆ ಟಿವಿನಲ್ಲಿ ನೋಡಿದೀವಿ ರಾಮಾಯಣ, ಮಹಾಭಾರತ ಎಲ್ಲ. ಅದು 10 ವರ್ಷಕ್ಕೊಬ್ಬರು ಒಂದು ಸೀರೀಸ್ ಬಿಡ್ತಾ ಇದ್ದಾರೆ. ಹಿಂದೆ ಓದಿದ್ರು ಇವತ್ತು ಇನ್ನೊಂದು ಬಂದ್ರೆ ಅದನ್ನ ನೋಡ್ತೀವಿ, ನಾಳೆ ಬಂದ್ರೆ ಇನ್ನೊಂದು ನೋಡ್ತೀವಿ. ಆ ತರ ಒಂದು ಆಸಕ್ತಿ ಇದೆ. ಈ ಮುಖಾಂತರ ನಾವು ಈ ಮಹಾಕೃತಿಗಳನ್ನ ಪರಿಚಯಿಸಿಕೊಂಡಿದ್ದೇವೆ ವಿನ ನಾವೇ ಸ್ವಂತ ಓದಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮೊದಲ ಬಾರಿಗೆ ನಾನು ನೋಡಿದ್ದು ಸುಮಾರು 75-80 ವರ್ಷಗಳ ಕೆಳಗೆ ದೇವಡು ನರಸಿಂಹಶಾಸ್ತ್ರಿಗಳು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಸರಳವಾದ ಕನ್ನಡ ಭಾಷೆಯಲ್ಲಿ ರಾಮಾಯಣನೇ ಬರೆದಿಲ್ಲ, ಆ ರಾಮಾಯಣದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಚಿತ್ರಣವನ್ನು ಕೊಟ್ಟಿದ್ದಾರೆ. ರಾಮಾಯಣ ಮಹಾಭಾರತ ಕಥೆಯೂ ಹೌದು, ಅದರಲ್ಲಿ ಒಂದು ನೀತಿ ಪಾಠವೂ ಇದೆ. ಆ ನೀತಿ ಪಾಠ ಮನಕ್ಕೆ ಮುಟ್ಟುವಂತೆ ಈ ಕ್ಯಾರೆಕ್ಟರ್ಸ್ ಏನಿದ್ದಾರೆ ಅವ್ರ ಮೂಲಕ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದು 70-80 ವರ್ಷ. ಅವತ್ತಿನ ಸಮಾಜವೇ ಬೇರೆ, ಇವತ್ತಿನ ಸಮಾಜವೂ ಬೇರೆ. ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರು ಅವರ ಸುದೀರ್ಘವಾದ ಸಾಹಿತ್ಯದ ಅನುಭವವನ್ನ ಉಪಯೋಗಿಸಿ ಇವತ್ತು ನಮಗೆ
ಕನ್ನಡದ ಭಾಷೆಯಲ್ಲಿ ಸರಳವಾಗಿ ಈ ವ್ಯಕ್ತಿಗಳ ಒಂದು ಶ್ರೇಷ್ಠತೆಯನ್ನ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಈ ಕಾವ್ಯದಲ್ಲಿ ಸಂಪಾದಿಸಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಬಹುಶಃ ನಾವೆಲ್ಲ ಅವರಿಗೆ ಗೌರವವನ್ನ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ. ಇವತ್ತು 200 ಪುಟದ ಮೇಲೆ ಪುಸ್ತಕ ಇದ್ರೆ ಖಂಡಿತ ಯಾರು ಮುಟ್ಟಕ್ಕೆ ಹೋಗಲ್ಲ, ನಮಗೆ ಸಾಧ್ಯ ಇಲ್ಲ. ಆದರೆ ಈ ಪುಸ್ತಕದಲ್ಲಿರೋ ಹಾಗೆ ಒಬ್ಬೊಬ್ಬ ಮಹಾಪುರುಷರ ವ್ಯಕ್ತಿತ್ವವನ್ನ 5 ಪುಟ 6 ಪುಟ ಅದರಲ್ಲಿ ಹೇಳಿದ್ರೆ ಅದನ್ನ ನಾವು ಓದಿದಾಗ ಹೆಚ್ಚು ಕಡಿಮೆ ಅದು ನಮ್ಮ ಮನಸ್ಸಿಗೆ ಮುಟ್ಟಿ ಎಲ್ಲ ಅರ್ಥ ಆಗತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ದಿನ ಕಳೆದಂತೆ ಇಂತಹ ಜಾಗದಲ್ಲಿ ಈ ರೀತಿ ಹೇಳಿದ್ದಾರೆ, ಇಂತಹ ವ್ಯಕ್ತಿ ಈ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಮ್ಮ ನಡವಳಿಕೆಯನ್ನು ತಿದ್ದತಕ್ಕಂತಹ ಶಕ್ತಿ ಈ ಕೃತಿಗೆ ಇದೆ ಅಂತ ಹೇಳಿ ನಾನು ಇವತ್ತೆಲ್ಲ ಬಹಳ ಬುದ್ಧಿವಂತರಿದ್ದಾರೆ, ಒಳ್ಳೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಸಾಹಿತ್ಯ ಅಲ್ಲ, ಆದ್ರೆ ಒಳ್ಳೆ ಸಾಹಿತ್ಯವನ್ನ ಓದೋದಕ್ಕೆ ಅಪೇಕ್ಷೆ ಪಡ್ತೀನಿ. ಅದೇ ವ್ಯಕ್ತಿಲ್ಲ, ಸಾಹಿತ್ಯ ಇದೆ ಬಟ್ ಒಳ್ಳೆ ಸಾಹಿತ್ಯ ಇಲ್ಲ. ಕೆಲವು ಸರಿ ನೋಡಿದ್ವಿ ಬುದ್ಧಿವಂತರು ಏನ್ ಮಾಡ್ತಾ ಇದ್ದಾರೆ ಅಂತ. ಸೀತೆಯನ್ನ ಇವತ್ತಿನ ದಿನಕ್ಕೆ ಹೋಲಿಸಿ ರಾಮಾಯಣವನ್ನ ಕ್ರಿಟಿಸೈಸ್ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ರಾಮ ಮಹಾಪುರುಷ ಅಂತ ಹೇಳ್ತೀರ, ಪುರುಷನ ಅವನು ರಾಕ್ಷಸ. ನೀನು ಯಾವುದೋ ಒಂದು ಪೇಪರ್ ಬಂದಿತ್ತು, ಗೀತೆ ನಮಗೆ ಬೇಕಾಗಿಲ್ಲ, ನನಗೆ ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ಲ ಪರವಾಗಿಲ್ಲಪ್ಪ, ನೀನು ಒಬ್ಬನೇ. ತಲಾಂತರಗಳಿಂದ ಗೀತೆಯನ್ನ ಓದ್ಕೊಂಡು ಬಂದಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಅದರಂತೆ ಜೀವನದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಬಹುಶಃ ಇವೆಲ್ಲ ಹಿಂದಕ್ಕಿಂತ ಇವತ್ತು ಬಹಳ ಪ್ರಸ್ತುತ. ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿ ಏನ್ ಮಾಡಬೇಕು ಏನ್ ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ದೊಡ್ಡ ವಿದ್ಯಾಸಂಸ್ಥೆಗಳಿದೆ, ವಿದ್ಯಾಭ್ಯಾಸ ಇದೆ, ಅದರಲ್ಲಿ ಏನ್ ಹೇಳ್ಕೊಡ್ಬೇಕು ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಜೀವನ ಹಾಳಾಗ್ತಾ ಇದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಸಮಾಜದಲ್ಲಿ ಬಹುಶಃ ಈ ಪುಸ್ತಕಗಳನ್ನ ನಮ್ಮ ಯುವಕರಲ್ಲಿ ಓದೋದಿಕ್ಕೆ ನಾವು ಅವರ ಮನವನ್ನ ಒಲಿಸಿ ಅವರು ಓದಿದ್ದೇ ಆದ್ರೆ ಈ ಮಹಾಪುರುಷರ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ಳೋದಿಕ್ಕೆ ಬಹಳ ಅನುಕೂಲ ಅಂತೇಳಿ ನನ್ನ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತೀರ, ಕ್ಯಾರೆಕ್ಟರ್ ಅಂತಾನೆ ಗೊತ್ತಿಲ್ಲ, ಪಾಠ ಮಾಡೋರ್ಗೂ ಗೊತ್ತಿಲ್ಲ, ಕೇಳೋರ್ಗೂ ಗೊತ್ತಿಲ್ಲ, ಆ ಸ್ಥಿತಿ. ಇಂತಹ ಒಂದು ಪರಿಸರದಲ್ಲಿ ಬಹುಶಃ ಈ ಮಹಾಪುರುಷರ ಕಾವ್ಯ ಮತ್ತು ಭಾಗವತ, ವಿಷ್ಣುವಿನ 9 ಅವತಾರ, ಆ ಅವತಾರದಲ್ಲಿ ಏನು ಮುಖ್ಯ ಅನ್ನೋದನ್ನ ಬಹಳ ಸುಲಭವಾಗಿ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಈ ಪುಸ್ತಕ ಓದಿದ್ದೆ, ಕನ್ನಡ ಕಥೆಗಳು ಓದಿದ್ವಿ, ಪುಸ್ತಕ ತಂದ್ಕೊಂಡ್ತಾ ಇದ್ದೆ, ಹಿಂದೆ ಓದ್ಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳಿದ್ದಾರೆ ಪುಸ್ತಕ ಸಿಕ್ಕಿಲ್ಲ, 80 ಪ್ರಿಂಟ್ ಆಗಿ. ಅದರಿಂದ ಈ ಪುಸ್ತಕವನ್ನ ಇಷ್ಟು ಚೆನ್ನಾಗಿ ಪ್ರಿಂಟ್ ಮಾಡಿರ್ತಕ್ಕಂಥ ಆ ಪ್ರಕಾಶಕರಿಗೂ ಸಹ ನಾವು ನಮ್ಮ ಧನ್ಯವಾದಗಳನ್ನ ತಿಳಿಸ್ಬೇಕು. ಯುವಕರು ಬಹಳ ಧೈರ್ಯ ಮಾಡಿ ಯಾರು ಓದ್ತಾರೋ ಇಲ್ವೋ ಒಂದು ನಮ್ಮ ಸೇವೆ ಈ ಸಾಹಿತ್ಯ ಲೋಕಕ್ಕೆ ಅಂತೇಳಿ ಬಹಳ ಚೆನ್ನಾಗಿ ಇದನ್ನ ಮುದ್ರಣ ಮಾಡಿದ್ದಾರೆ. ಕೈಗೆ ಎಟುಕುವ ಬೆಲೆಯಲ್ಲಿ ಸಿಗುವ ಹಾಗೆ ಮಾಡಿದ್ದಾರೆ. ಅದು ಬಹಳ ಮುಖ್ಯ. ಅವ್ರಿಗೂ ನಮ್ಮ ಒಂದು ವಂದನೆಗಳನ್ನ ತಿಳಿಸ್ಬೇಕು. ನಾನು ಹೇಳ್ದಾಗೆ ನಾನು ಸಾಹಿತಿ ಅಲ್ಲ, ಸಾಹಿತಿಗಳು ಇದ್ದಾರೆ. ಬಹುಶಃ ಅವರು ಈ ಪುಸ್ತಕಗಳ ಮೇಲೆ ಇನ್ನು ಹೆಚ್ಚು ಬೆಳಕು ಚೆಲ್ಲಬಹುದು ಅಂತ ಹೇಳಿ ಇನ್ನೊಮ್ಮೆ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ನಮ್ಮ ಮಲ್ಲೇಪುರ ವೆಂಕಟೇಶ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಆ